ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿಯವರ ಹುಟ್ಟುಹಬ್ಬದ ಅಂಗವಾಗಿ ಧಾರವಾಡ ನಗರದಲ್ಲಿ ತಂಬಾಕು ಜಗಿಯುವುದರಿಂದ ಆಗುವ ಹಾನಿಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹೆಬ್ಬಳ್ಳಿ ಅಕ್ಸಿ ವೃತ್ತದಿಂದ ನವಲ್ಗುಂದ್ ರಸ್ತೆಯಲ್ಲಿರುವ ತಾಯಣ್ಣವರ ಕಲ್ಯಾಣ ಮಂಟಪದವರೆಗೆ ಜಾಥಾವನ್ನು ಹಮ್ಮಿಕೊಂಡು ತಾಯಣ್ಣವರ ಕಲ್ಯಾಣ ಮಂಟಪದಲ್ಲಿ ವಿವಿಧ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಇದೇ ಶಿಬಿರದಲ್ಲಿ 500ಕ್ಕಿಂತ ಹೆಚ್ಚು ಜನರು ಲಾಭವನ್ನು ಪಡೆದಿರುತ್ತಾರೆ. ಬನ್ನಿ, ಅಲ್ಲಿ ಯಾವ್ಯಾವ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು, ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪಸ್ಥಿತರಿದ್ದರು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮ್ಮನ್ನು ತೋರಿಸ್ತೇವೆ. ನಗರದಲ್ಲಿಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವೈಷ್ಣವಿ ಫೌಂಡೇಶನ್, ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ, ಲಿಯೋ ಕ್ಲಬ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, NCC, NSIU, SDM ವೈದ್ಯಕೀಯ ಕಾಲೇಜು, SDM ದಂತ ಕಾಲೇಜು ಸಹಯೋಗದೊಂದಿಗೆ ತಂಬಾಕು ಜಗಿಯುವುದರಿಂದ ಉಂಟಾಗುವ ಅಪಾಯಗಳ ಕುರಿತು ಜಾಗೃತಿ ಮೂಡಿಸಲು ಜನಪ್ರಿಯ ಶಾಸಕರಾದ ಶ್ರೀ ವಿನಯ್ ಕುಲಕರ್ಣಿಯವರ ಹುಟ್ಟುಹಬ್ಬದ ಅಂಗವಾಗಿ ನಗರದಲ್ಲಿ ಸಾರ್ವಜನಿಕ ಜಾಥಾವನ್ನು ಹೆಬ್ಬಳ್ಳಿ ಅಕ್ಸಿ ವೃತ್ತದಿಂದ ಆರಂಭವಾಗಿ ನವಲ್ಗುಂದ್ ರಸ್ತೆಯ ತಾಯಣ್ಣವರ ಕಲ್ಯಾಣ ಮಂಟಪದಲ್ಲಿ ಮುಕ್ತಾಯಗೊಂಡಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಶಿವಲೀಲಾ ಕುಲಕರ್ಣಿಯವರು ಆಗಮಿಸಿ ಸಸಿಗೆ ನೀರು ಉಣಿಸುವುದರ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯುವ ಸಮುದಾಯವು ಹದಿಹರೆಯದಲ್ಲಿ ಹಲವಾರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು, ತಂಬಾಕು ಸೇವನೆ ಚಟಗಳು ತಮ್ಮ ಜೀವನ ಹಾಳು ಮಾಡುತ್ತದೆ. ಅದಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ ಯುವ ಜನರಲ್ಲಿ ಜಾಗೃತಿ ಮೂಡಿಸಿ ಯುವ ಜನತೆಗೆ ಬೆಳಕಾಗಬೇಕೆಂದರು. ಇದೇ ವೇಳೆಯಲ್ಲಿ ಮಹಾನಗರ ಪಾಲಿಕೆ 7 ನಂಬರ್ ವಾರ್ಡಿನ ಸದಸ್ಯರಾದ ಶ್ರೀಮತಿ ದೀಪಾ ನೇರಲಕಟ್ಟೆಯವರು ಶಿಬಿರ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಚಿತ ನೇತ್ರ ತಪಾಸಣೆ, ಉಚಿತ ಕಣ್ಣಿನ ಕನ್ನಡಕ ಮತ್ತು ಔಷಧವನ್ನು ವಿತರಣೆ, ಉಚಿತ ದಂತ ತಪಾಸಣೆ, ಡಯಾಬಿಟಿಕ್ ಸ್ಕ್ರೀನಿಂಗ್, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ 500ಕ್ಕೂ ಹೆಚ್ಚು ಜನರು ಲಾಭವನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ DHO ಶ್ರೀಮತಿ ಡಾಕ್ಟರ್ ಶಶಿ ಪಾಟೀಲ್, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ತನುಜಾ KN, DSO ಡಾಕ್ಟರ್ ಪರಶುರಾಮ್ ಕಾಶೇವಾರ್, ಧಾರವಾಡ ತಹಸೀಲ್ದಾರ್ DH ಉಗಾರ್, SDM ದಂತ ವೈದ್ಯರಾದ ಡಾಕ್ಟರ್ ಶೋಧನ್ ಹಾಗೂ ತಂಡ, SDM ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ರಿಧಿ ಭಂಡಾರಿ ಹಾಗೂ ತಂಡ, ಡಾಕ್ಟರ್ ಕವಿತಾ, ಕಾರ್ಯಕ್ರಮದ ಅಧ್ಯಕ್ಷ ಲಯನ್ ಡಾಕ್ಟರ್ ವಸಂತ್ ಮನಗುತ್ತಿ, ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಅಧ್ಯಕ್ಷ ಲಯನ್ ಡಾಕ್ಟರ್ SY ಶೇಖ್, ಪಾಲಿಕೆ ಸದಸ್ಯ ಶ್ರೀಮತಿ ದೀಪಾ ನೇರಲಕಟ್ಟಿ, ಸಂತೋಷ್ ನೇರಲಕಟ್ಟಿ, ಅರವಿಂದ್ ಯನ್ಗೌಡ್ರ, ಬಸವರಾಜ್ ಹಳೆಮನಿ, ಲಯನ್ ಕ್ಲಬ್ ಖಜಾಂಚಿ, ಲಯನ್ MA ಘಾಟ್ವಾಲೆ, ಲಯನ್ ಜ್ಯೋತಿ ಹಿರೇಮಠ್, ಲಯನ್ ಗುಂಡಪ್ಪ ರಾಠೋಡ್, ಲಯನ್ ಸುಮಿತ್ರಾ ಹರಳಿಕೆರಿ, ಲಯನ್ ಸುವರ್ಣ ಸುರ್ಕೋಡ್, ಲಿಯೋ ಕಾರ್ಯದರ್ಶಿ ಸಕೀನಾ ಮುಲ್ಲಾ, ಲಿಯೋ ಅಲ್ಮಾಸ್ ಘಾಟ್ವಾಲೆ, ಲಿಯೋ ಸನಾ ಮುಲ್ಲಾ, ಲಿಯೋ ದರ್ಶನ್, NSUI NCC ವಿದ್ಯಾರ್ಥಿಗಳು, ಸಂಜು ಲಕ್ಮನಹಳ್ಳಿ, ಶ್ರೀಶೈಲ್ ಭಾವಿಕಟ್ಟಿ, ಪ್ರಕಾಶ್ ಪಟ್ಟಣಶೆಟ್ಟಿ, ಫಯಾಜ್ ಬಸ್ತವಾಡ್, ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇನ್ನು 4 ಕಡೆ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಡನ್ನು ಮಾಡಿದ್ದಾರೆ. ಅವರಿಗೆ ಈ ವೇದಿಕೆ ಮುಖಾಂತರ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅವರ
ವಿಶೇಷವಾಗಿ ಎನ್ಸಿಸಿ ವಿದ್ಯಾರ್ಥಿ NSUI ಘಟಕದ ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಕೊಡ್ತೇನೆ. ತಮ್ಮ ಏನು ಈ ಚೆಕಪ್ನಲ್ಲಿ ಹಲ್ಲು ಮತ್ತು ಕಣ್ಣಿನ ಚೆಕ್ ಮಾಡಲಿಕ್ಕೆ SDM ನಿಂದ ಅವರ ಟೀಮ್ ಕೂಡ ಬಂದಿದೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಇವತ್ತು ಹೆಬ್ಬಳ್ಳಿ ಸರ್ಕಲ್ ನಿಂದ ತಾಯನವರ ಕಲ್ಯಾಣ ಮಂಟಪದವರಿಗೆ ನಾವು ಯಾಕಂದ್ರೆ ಈಗಾಗಲೇ ಜನ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡೋದು ಬಹಳಷ್ಟು ಕಡಿಮೆ ಆಗಿದೆ. ಸಣ್ಣ ಸಣ್ಣ ಮಕ್ಕಳು ಇವತ್ತು ಗುಟ್ಕ ತಂಬಾಕು ಉಪಯೋಗ ಮಾಡುವುದನ್ನ ನಾವೆಲ್ಲರೂ ಅವರಿಗೆ ಜಾಗೃತಿಯನ್ನು ಮೂಡಿಸಬೇಕು, ಅವರಿಗೆ ತಿಳುವಳಿಕೆಯನ್ನು ಹೇಳಬೇಕು. ಯಾಕಂದ್ರೆ ಒಬ್ಬರಿಂದ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ರ್ಯಾಲಿ ಮಾಡಿದಾಗ ಎಷ್ಟೋ ಜನ ನಾವು ಹೋಲ್ಡಿಂಗ್ಸ್ ಅನ್ನ ಹಿಡ್ಕೊಂಡು ಬಂದಾಗ ನೋಡ್ತಾ ಇದ್ದು, ಇವತ್ತು ಚೀಟ್ ಮೇಲೆ ಏನ್ ಗುಟ್ಕ ತಿಂತೀರಿ ಅದ್ರ ಮೇಲೆ ಕೂಡ ಚಿತ್ರ ಇರ್ತದೆ, ಅದನ್ನ ನೋಡೇ ತಿನ್ನಬಾರ್ದು ನೀವು. ಅದಕ್ಕೆ ದಯವಿಟ್ಟು ಯಾರು ಇಲ್ಲಿ ಬಂದಂತವ್ರು ನನಗನ್ಸಿದ ಮಟ್ಟಿಗೆ ಯಾರು ತಿನ್ನೋದಿಲ್ಲ ಅನ್ಕೊಂಡೇನೆ, ಅಥವಾ ಬಿಟ್ಟಿರಬೇಕು. ಇನ್ನು ಯಾರು ಬಿಟ್ಟಿಲ್ಲ ಅವ್ರು ಬೀರಿ ಮತ್ತೆ ಮನೆಗೆ ಹೋಗಿ ತಮಗೆ ಪರಿಚಯ ಇದ್ದಂಥವರು ತಮ್ಮ ಮಾತು ಕೇಳುವಂತ ವಿದ್ಯಾರ್ಥಿಗಳಿಗೆ, ಸಣ್ಣ ಮಕ್ಕಳಿಗೆ, ಹಿರಿಯರಿಗೆ ತಿಳಿಸಿ ಹೇಳಿ ಈ ವ್ಯಸನ ಮುಕ್ತ ಧಾರವಾಡ, ತಂಬಾಕು ಮುಕ್ತ ಧಾರವಾಡವನ್ನ ಮಾಡಲಿಕ್ಕೆ ಶಿವನೀರ ಅಕ್ಕ ಕುಲಕರ್ಣಿ ಅವರ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ಇಲ್ಲಿ ಮತ್ತೊಮ್ಮೆ ಅವರೆಲ್ಲರಿಗೂ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಈ ಕಾರ್ಯಕ್ರಮ ಮಾಡಿ ಬಹಳ ಖುಷಿ ಅನಿಸಿದೆ. ಅಂತಂದ್ರೆ ನಮ್ಮ ಅಣ್ಣಂದಿರಾದ ಶ್ರೀಶೈಲ್ ಅವರು, ಹಾಗೆ ಫೈರಸ್ ಅವರು ಎಲ್ಲರೂ ಇವತ್ತಿನ ತಂಬಾಕ್ ಬಂದ್ ಅಂತ ಹೇಳಿ ಇದನ್ನ ಕೇಳಿ ಬಹಳ ಖುಷಿ ಅನಿಸ್ತು. ನಮ್ಗೆ ಗಾವಿ ಸರ್ ಆಗಿರ್ಲಿ, ಹಾಗೆ ಶಶಿಕಲಾ ಡಾಕ್ಟರ್ ಶಶಿಕಲಾವನ್ನು ಅನ್ನೋದಿದೆ. ಈ ಸುತ್ತ ಹೆಚ್ಚು ಪೇಷಂಟ್ಗಳು 20-25 ವರ್ಷದ ಯುವಕರನ್ನ ತಂಬಾಕುದಿಂದ ಈಗ ಕ್ಯಾನ್ಸರ್ ಒಳಗಾಗುತ್ತಾರೆ. ನಿಮ್ಮನ್ನ ನೋಡಿ ಕಷ್ಟ ಅನಿಸುತ್ತೆ ಅಂತ ಹೇಳಿದ್ರು. ಹಾಗೆ
ಮೇಡಮ್, ಇವತ್ತು ಅಣ್ಣವರು ಹುಟ್ಟುಹಬ್ಬನ ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ. ಎಲ್ಲರೂ ಬೇರೆ ಕೇಕ್ ಕತ್ತರಿಸಿ ಮುಗಲ ಮಾಡ್ತಾರೆ, ಆದ್ರೆ ತಾವು ಇವತ್ತು ಮೆಡಿಕಲ್ ಕ್ಯಾಂಪ್ ಮಾಡೋದ್ರ ಮೂಲಕ ಮಾಡ್ತಾ ಇದ್ರಿ. ಯಾವ ತರ ಹೇಗೆ ಅನಿಸ್ತದೆ ನಿಮಗೆ? ನಾವು ಕಳೆದ ಒಂದು 15 ವರ್ಷದಿಂದ ನಮ್ಮ ಮನೆಯವರ ಈ ಹುಟ್ಟುಹಬ್ಬದ ದಿನ ಮೆಗಾ ಕ್ಯಾಂಪ್ಸ್ ಅನ್ನ ಮಾಡ್ತಿರ್ತೀವಿ. ಆದ್ರೆ ಈ ಸತ ನಾವು ಡೆಂಟಲ್ ಹಾಗೂ ಐ ಆಮೇಲೆ ಫಿಸಿಷಿಯನ್ ಅಷ್ಟನ್ನ ಈ ಹೆಲ್ತ್ ಚೆಕಪ್ ನ ಮಾಡುವಂತದನ್ನ ಇಟ್ಕೊಂಡಿವಿ. ಇವತ್ತು ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಲಯನ್ಸ್ ಕ್ಲಬ್, SDM ಇವರೆಲ್ಲರ ಸಹಯೋಗದೊಳಗ ಇವತ್ತು ನಾವು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಕತ್ತೀವಿ. ಇಲ್ಲಿ ತಂಬಾಕು ಮುಕ್ತ ನಮ್ಮ ಧಾರವಾಡ ಆಗಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ. ನಮ್ಮ DHO ಇಂದ ಹಿಡಿದು SDM ಎಲ್ಲ ಡಾಕ್ಟರ್ಸ್ ಒಂದು ಚಿಂತೆ ಏನಂದ್ರೆ 20 ವರ್ಷದಿಂದ 35 ವರ್ಷದ ಯುವಕರಲ್ಲೇ ತಂಬಾಕಾಯ್ತು ಎಲ್ಲ ನಶೆಗಳನ್ನ ಮಾಡ್ತಾ ಬಹಳ ಹೆಲ್ತ್ ಅನ್ನ ಕೆಡಿಸ್ಕೊಂಡು ಹಾಗೇನೆ ಕ್ಯಾನ್ಸರ್ಗೆ ಈಡಾಗಿ ಎಲ್ಲ ಬಾಯಿಯಿಂದ ಹಿಡಿದು ಸಾಕಷ್ಟು ಎಲ್ಲ ಕ್ಯಾನ್ಸರ್ಗಳ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಅನ್ನೋದು ನಮ್ದೊಂದು ಉದ್ದೇಶ. ಇವತ್ತಿನಿಂದ ನಾವು ಶುರು ಮಾಡ್ಕೊಂಡಿವಿ. ಇಲ್ಲಿ ಹೆಬ್ಬಳ್ಳಿ ಒಳಗ, ಉಪ್ಪಿನಬೇಟಗೇರಿ ಒಳಗ, ಹಾಗೇನೆ ಇಲ್ಲಿ 8ನೇ ವಾರ್ಡ್ನಲ್ಲೂ ಹೆಲ್ತ್ ಕ್ಯಾಂಪ್ಗಳಾಗತ್ತವ. ನಮ್ಮ ಧಾರವಾಡ ಜನತೆಗೆ ನಾನು ಒಂದು ವಿನಂತಿ ಮಾಡ್ಕೊಂತೀನಿ, ನಮ್ಮ ಆರೋಗ್ಯದ ದೃಷ್ಟಿಯ ಬಗ್ಗೆ ನಮಗೆ ಸಾಕಷ್ಟು ಕಾಳಜಿ ಬೇಕು. ಇದು ಒಂದು ಅರಿವು ಮೂಡಿಸ್ತಕ್ಕಂಥ ನಾವು ಒಂದು ಹೆಲ್ತ್ ಕ್ಯಾಂಪ್ ಮಾಡ್ಕೊಳಕತ್ತೀವಿ. ಇದ್ರದ್ದು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕಂತ ಕೇಳ್ಕೊಂಡು ನನ್ನ ಮಾಡ್ತೀನಿ. ಮೇಡಮ್, ಇವತ್ತು ವಿನಯ್ ಕುಲಕರ್ಣಿ ಅವರ ಹುಟ್ಟುಹಬ್ಬದ ಅಂಗವಾಗಿ ತಾವು ಮೆಡಿಕಲ್ ಕ್ಯಾಂಪನ್ನು ಹಮ್ಮಿಕೊಂಡಿರಿ ತಮ್ಮ ವಾರ್ಡದಲ್ಲಿ. ತಮ್ಗೆ ಹೇಗೆ ಅನಿಸ್ತದೆ? ಇವತ್ತು ನಮ್ಮ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಹುಟ್ಟುಹಬ್ಬ ಅಂಗವಾಗಿ ಇವತ್ತು ನಮ್ಮ 7ನೇ ವಾರ್ಡ್ನಲ್ಲಿ ನಾವೆಲ್ಲ ಸೇರಿ ನಮ್ಗೊಂದು ಕನಸಿತ್ತು ಹೆಲ್ತ್ ಕ್ಯಾಂಪ್ ಮಾಡ್ಬೇಕು ಅಂತೇಳಿ. ಬಟ್ ಅದು ಇವತ್ತು ನಮ್ಗೆ ಕೂಡಿ ಬಂದೈತಿ. ಅದು ಅಣ್ಣಾರ ಬರ್ತ್ಡೇ ದಿವಸ ಭಾಳ ಖುಷಿ ಆಗತೈತಿ ರೀ. ಇಡೀ ನಮ್ಮ ಎಂಟೈರ್ ವಾರ್ಡ್ ಟೀಮ್ ಏನೈತಲ್ಲ ಒಗ್ಗಟ್ಟಾಗಿ ನಾವು ಇದೊಂದು ಕ್ಯಾಂಪ್ ಆಚರಣೆ ಮಾಡಕ್ಕೆ ನಮ್ಗೆ ಶಿವಲೀಲಾ ಕುಲಕರ್ಣಿ ಅವರು ಭಾಳ ಸಪೋರ್ಟಿವಾಗಿ ಮಾಡಿದ್ರು. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ನಮ್ಮ DH ಅವರು, ಆಮೇಲೆ ಅಧಿಕಾರಿಗಳು, ಆಮೇಲೆ ನಮ್ಮ ವಾರ್ಡ್ನಲ್ಲಿ ಇರುವಂಥ ನಮ್ಮ ಡಾಕ್ಟರ್, ನಮ್ಮೆಲ್ಲ ನೆಚ್ಚಿನ ಡಾಕ್ಟರ್ ಮನಗತಿ ಸರ್ ಅವರು ಇದ್ದಾರೆ ಭಾಗವಹಿಸಿದ್ದಾರೆ. ಅವರು ಕೂಡ ಇದಕ್ಕೆ ಭಾಳ ಸಪೋರ್ಟಿವಾಗಿ ನಮ್ಗೆ ಹೆಲ್ಪ್ ಮಾಡ್ಯಾರ. ಇದೊಂದು ಮಾಡಕ್ಕೆ ಭಾಳ ನಮ್ಗೆ ಖುಷಿ ಆಗೈತೆ. ಯಾಕಂತಂದ್ರೆ ಇದ್ರೊಳಗೆ ಮೇನ್ ನಮ್ಗೆ ಹಲ್ಲಿಂದ ಎಲ್ಲರೂ ಮಾಡ್ತಾರೆ ಹೆಲ್ತ್ ಕ್ಯಾಂಪ್, ಬಟ್ ಈ ಥರ ಹಲ್ಲಿಂದ ಒಂದು ಸಿಸ್ಟಮ್ ಆಗಿ ಎಲ್ಲೂ ಮಾಡಿಲ್ಲ. ಹಲ್ಲಿಂದು ಆಮೇಲೆ ಕಣ್ಣಿನ ತಪಾಸಣೆ, BP, ಶುಗರ್, ಇನ್ನಿತರ ತಪಾಸಣೆಗಳು ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮ ಎಲ್ಲ ಒಂದು ಟೀಮ್ಗೂ ನಾನು ಶುಭ ಕೋರ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಕುಲಕರ್ಣಿಯವರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ತಮ್ಮ ಹೆಸರು? ದೀಪಾ ನೀರು.
RCT direct knowledge. Scaling of something can be done. Anterior scaling almost.